ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನನ್ನ ಹೇರ್ ಸ್ಟೈಲ್ ಕಿಟ್ಟನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಕೊಡೋಣ ಅಂತ ಹೇಳಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಅಂತ ಭಾವಿಸಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನನ್ನ ಹೇರ್ ಕಿಟ್ಟು, ನನ್ನ ಹೇರ್ ಕಿಟ್ಟಲ್ಲಿ ಏನೇನಿದೆ, ನಾನು ಹೇರ್ ವರ್ಕಿಗೆ ನಾನು ಏನೇನು ತೊಗೊಂಡು ಹೋಗ್ತೀನಿ, ಅದೆಲ್ಲ ನಾನು ನಿಮಗೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನು ನಿಮಗೆ ಇವತ್ತೆಲ್ಲ ನನ್ನ ಹೇರ್ ಕಿಟ್ನ ತೋರಿಸ್ತೀನಿ. ಪುಜ್ಜು ಹಾಯ್ ಹೇಳು. ಹಾಯ್. ಸೇ ಹಾಯ್. ಹಾಯ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀನು ಚೆನ್ನಾಗಿದ್ದೀಯಾ? ಅವ್ರಿಗೆ ಚೆನ್ನಾಗಿದೆಯಾ ಅಂತ ಕೇಳು. ನೀನು ಚೆನ್ನಾಗಿದ್ದೀಯಾ? ನಾನು ಅವ್ರಿಗಿಂತ ಚೆನ್ನಾಗಿದ್ದೀನಿ. ಅವ್ರಿಗಿಂತ ಚೆನ್ನಾಗಿದೆಯಾ? ಹೌದಾ? ಓ, ಚೆನ್ನಾಗಿರೋ. ನೋಡೋಣ ಹೇರ್ ಕಿಟ್ಟು. ನಾನು ಮೇಕಪ್ ವರ್ಕ್ ಹೋಗ್ತೀನಲ್ಲ, ತೋರ್ಸೋಣ ಎಲ್ಲ ಅವ್ರಿಗೆ. ಹೇರ್ ಸ್ಟೈಲ್ ಎಲ್ಲ ತೋರ್ಸೋಣ. ಹೇರ್ ಸ್ಟೈಲ್ಗೆ ಏನೇನು ಯೂಸ್ ಮಾಡ್ತೀವಿ ತೋರ್ಸೋಣ. ಓಕೆ, ಬನ್ನಿ, ಲೆಟ್ಸ್ ಸ್ಟಾರ್ಟ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೇನು ಹೇಳಬೇಕು ಅಂತ ಹೋಗ್ತಾ ಇದ್ದೀನಿ ಅಂದರೆ, ಇವಾಗ ನನ್ನ ಮೇಕಪ್ ಆರ್ಟಿಸ್ಟು, ಹೇರ್ ಸ್ಟೈಲ್, ಮೇಕಪ್, ಸ್ಯಾರಿ ಡ್ರಾಪಿಂಗ್ ಎಲ್ಲ ಮಾಡ್ತೀವಿ. ನಾಳೆ ನಂದು ಒಂದು ಹೇರ್ ಸ್ಟೈಲ್ ವರ್ಕ್ ಇದೆ. ಹೇರ್ ಸ್ಟೈಲ್ ಆ್ಯಂಡ್ ಸ್ಯಾರಿ ಓನ್ಲಿ ಎರಡೇ ಹೇಳಿರೋದು. ಸೊ ಅದಕ್ಕೆ ನಾವು ಹೇರ್ ಸ್ಟೈಲ್ಗೆ ಮತ್ತು ಸ್ಯಾರಿ ಡ್ರಾಪಿಂಗಿಗೆ ಎಷ್ಟು ನೀಡಿದೆ ಅಷ್ಟೇ ತೊಗೊಂಡು ಹೋಗೋದು ಒಳ್ಳೆಯದು. ಯಾಕಂದರೆ ಜಾಸ್ತಿ ಎಲ್ಲ ನಾವು ತೊಗೊಂಡು ಹೋಗ್ಬಿಟ್ರೆ ಮಿಸ್ ಆಗಿಬಿಡುತ್ತೆ. ಎಲ್ಲ ಕಾಸ್ಟ್ಲಿ ಇರುತ್ತಲ್ವ ಐಟಮ್ಸು. ಸೊ ಎಲ್ಲ ಮಿಸ್ ಆಗುತ್ತೆ. ಸೊ ಹಾಗಾಗಿ ಏನೇನು ನೀಡಿದೆ ಅದನ್ನು ತೊಗೊಂಡು ಹೋಗೋಕ್ಕೆ ನನ್ನ ಸಜೆಷನ್ ಅಂದರೆ, ಅದು ಯಾವುದೇ ಏನೇನು ಐಟಮ್ಸ್ ತೊಗೊಂಡು ಹೋಗಬೇಕು ಅಂತ ನಾನು ಇವಾಗ ನಿಮಗೆ ತೋರಿಸ್ತೀನಿ, ಹೇಳ್ತೀನಿ. ಬನ್ನಿ ನೋಡೋಣ. ಫಸ್ಟ್ ಬಂದುಬಿಟ್ಟು ನಾನೆಲ್ಲ ಸ್ಪ್ರೇ ಹೇಳಿಬಿಡ್ತೀನಿ. ಹೇರ್ ಸ್ಟೈಲ್ಗೆಲ್ಲ ಯಾವ್ಯಾವ ಸ್ಪ್ರೇ ಯೂಸ್ ಮಾಡ್ತೀವಿ, ಏನು ನೀಡಿದೆ ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಫಸ್ಟ್ ಬಂದುಬಿಟ್ಟು ನಮಗೆ ನೋಡಿ, ಇದು ಬಿ ಬ್ಲಂಟು. ಹೇರ್ ಪ್ರೊಟೆಕ್ಷನ್ ಮಾಡೋಕ್ಕೆ ನಾವು ಫಸ್ಟ್ ಸ್ಪ್ರೇನ ಯೂಸ್ ಮಾಡ್ತೀವಿ. ಸೊ ನಾನು ಇದೊಂದು ಹೇರ್ ಪ್ರೊಟೆಕ್ಷನ್ಗೆ ಸ್ಟಾರ್ಟಿಂಗಿಗೆ ಹೀಟ್ ಮಾಡ್ತೀವಲ್ವ, ಸೊ ಹಾಗಾಗಿ ಇದನ್ನು ಪ್ರೊಟೆಕ್ಷನ್ಗೆ ನಾನು ಸ್ಪ್ರೇ ಹಾಕ್ತೀನಿ. ಇದೊಂದು ನಮಗೆ ಫಸ್ಟ್ ಬೇಕು, ಇದನ್ನು ನಾನು ಇಟ್ಕೋತಾ ಇದ್ದೀನಿ. ದೆನ್ ಇದು ಬಂದುಬಿಟ್ಟು ನೋವಾ ಗೋಲ್ಡ್ ಅವ್ರದ್ದು ಮೂಸ್ ಸ್ಪ್ರೇ. ಇದು ಸ್ಪ್ರೇ ಬೇಕು ಹೇರ್ಗೆ, ಹೇರ್ ವಾಲ್ಯೂಮ್ ಜಾಸ್ತಿ ಮಾಡೋಕ್ಕೆ ನಮಗೆ ಸ್ಪ್ರೇ ಬೇಕಿದು. ಇದು ಒಂದು 2 ಸ್ಪ್ರೇ. ದೆನ್ ಇದು ಬಂದುಬಿಟ್ಟು ಶೈನ್ ಸ್ಪ್ರೇ, ದಿಸ್ ಒನ್. ಇದು ಒಂದು ಬೇಕು, ಶೈನ್ ಸ್ಪ್ರೇ. ಶೈನ್ ಸ್ಪ್ರೇ ಒಂದು ಒಯಾಸಿಸ್ದು. ದೆನ್ ದಿಸ್ ಒನ್ ಎನ್ಜೋ. ಇದು ಲಾಂಗ್ ಲಾಸ್ಟಿಕ್ ಇರುತ್ತೆ ಹೇರ್ ಸ್ಪ್ರೇ. ಇದೊಂದು ಇಟ್ಕೊಂಡು, ಇದು 4 ಸ್ಪ್ರೇ ಅಂದರೂ ಬೇಕು. ಅಥವಾ ನಾವು ಇದ್ರ ಬದಲು ಟ್ಯಾಫ್ಟ್ ಆದರೂ ಯೂಸ್ ಮಾಡ್ಬೋದು, ಯಾವುದಾದ್ರೂ ಯೂಸ್ ಮಾಡ್ಬೋದು. ಈ 4 ಸ್ಪ್ರೇ ಅಂತೂ ನಮಗೆ ಬೇಕೇ ಬೇಕು. ಇವು ಹೇರ್ ವರ್ಕಿಗೆ ಈ ಸ್ಪ್ರೇಸ್ ತೊಗೊಂಡು ಹೋಗಲೇಬೇಕು. ದೆನ್ ನಾವು ಬ್ಯಾಕ್ ಕೋಂಬಿಂಗ್ ಮಾಡ್ತೀವಲ್ವ, ಬ್ಯಾಕ್ ಕೋಂಬಿಂಗಿಗೆ ಇದು ಯೂಸ್ ಮಾಡ್ತೀನಿ. ಒಯಾಸಿಸ್ ಸ್ವಲ್ಪ ಕಾಸ್ಟ್ಲಿ, ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿ ನಾನು ಇದು ಯೂಸ್ ಮಾಡ್ತೀನಿ. ಇದು ಏನು ಕಡಿಮೆ ಇಲ್ಲ ರೇಟು. ಇದು ಒಂದು 700 ಇದೆ. ಇದು ಹೇರ್ ಪೌಡ್ರ್, ಇದು ಬ್ಯಾಕ್ ಕೋಂಬಿಂಗಿಗೆ ಲಾಂಗ್ ಲಾಸ್ಟಿಕ್ ಆಗಿ ಪಫ್ ಚೆನ್ನಾಗಿ ಕೂರುತ್ತೆ. ಸೊ ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಇಷ್ಟಂತೂ ಬೇಕು, ಹೇರ್ ಸ್ಟೈಲ್ ಸ್ಪ್ರೇಸ್ ಎಲ್ಲ ಇಷ್ಟು ಬೇಕು. ದೆನ್ ಇವಾಗ ನಾವು ನೆಕ್ಸ್ಟ್ ಏನಂದರೆ, ನೆಕ್ಸ್ಟ್ ಬಂದುಬಿಟ್ಟು ಎಕ್ಸ್ಟೆನ್ಷನ್ ಕಾರ್ಡ್ನ ನಾನು ತೊಗೊಂಡು ಹೋಗ್ತೀನಿ. ಇದು ಬೇಕೇ ಬೇಕು, ಯಾಕಂದರೆ ಪ್ಲಗ್ ಒಂದೊಂದು ಕಡೆ ಇರಲ್ಲ. ಸೊ ಹಂಗಾಗಿ ಇದೊಂದು ಎತ್ತಿಟ್ಕೊಂಡ್ರೆ ಒಳ್ಳೆಯದು.
ಸೊ ಹಂಗಾಗಿ ನಾನು ಇದನ್ನು ಯಾವಾಗಲೂ ನಾನು ತೊಗೊಂಡು ಹೋಗ್ತೀನಿ. ಇದು ಬೇಕೇ ಬೇಕು, ಹೇರ್ಗೆ ಯೂಸ್ ಆಗುತ್ತೆ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ಕ್ರಿಂಪರು. ದಿಸ್ ಒನ್ ಕ್ರಿಂಪರ್ ಐಕಾನಿಕ್ದು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ವಿಡ್ತ್ ಜಾಸ್ತಿ ಇದೆ. ಇದು ಒಂದು ಕ್ರಿಂಪರು. ದೆನ್ ಇದು ಒಂದು ಚಿಕ್ಕದು, ಇದು ಸ್ಮಾಲ್ ಕ್ರಿಂಪ್ ಬೇಕಂದರೆ ಇದು, ಬಿಗ್ ಬೇಕಂದರೆ ಇದು. ಇದೆರಡೂ ಯೂಸ್ ಮಾಡ್ತೀನಿ. ಡಿಪೆಂಡ್ಸ್ ಯಾವ ಹೇರ್ ಸ್ಟೈಲ್ ಮಾಡ್ತೀನಿ ಅದ್ರ ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಸೊ 2 ಕ್ರಿಂಪರು. ಯೂಶ್ವಲಿ ಒಂದೇ ತೊಗೊಂಡು ಹೋಗ್ತೀನಿ, 2 ತೊಗೊಂಡು ಹೋಗಲ್ಲ. ದೆನ್ ಇದು ಬಂದ್ಬಿಟ್ಟು ಟಾಂಗ್, ಕರ್ಲಿಂಗ್ ಟಾಂಗು. ದಿಸ್ ಒನ್, ಇದು ಬೇಕು ಕಂಪಲ್ಸರಿ, ಇದು ಬೇಕೇ ಬೇಕು. ಇದು ಐಕಾನಿಕ್ದೆ, ನಾನೆಲ್ಲ ಯೂಶ್ವಲಿ ಐಕಾನಿಕ್ ಬ್ರ್ಯಾಂಡೇ ಯೂಸ್ ಮಾಡೋದು. ಇದೊಂದು ಹೇರ್ ಕರ್ಲ್ಗೆ. ದೆನ್ ಇದು ಮೇನ್ ಪಾರ್ಟ್, ಮೇನ್ ಆನ್ ಮಾಡಿ ತೋರಿಸೋಣ ಅವರಿಗೆ ಬೇಡ. ದಿಸ್ ಒನ್ ಹೇರ್ ಡ್ರೈಯರು, ಇದು ಬೇಕು. ಯಾಕೆಂದರೆ ಕ್ಲೈಂಟ್ಸ್ ಸಮ್ಟೈಮ್ಸ್ ತಲೆ ಸ್ನಾನ ಮಾಡಿರ್ತಾರೆ, ಆರ್ಸೋಕ್ಕೆ ಇದು ಬೇಕೇ ಬೇಕು ಹೇರ್ಗೆ. ಸೊ ಹಂಗಾಗಿ ಇದು ಒಂದು ತೊಗೊಂಡು ಹೋಗ್ತೀನಿ. ಈ ಪ್ಲಗ್ಗಿಗೆ ಎಲ್ಲ ನೋಡಿ 4 ಇದಾವಲ್ಲ, ಎಲ್ಲದಕ್ಕೂ ಹಾಕಿ ಇಟ್ಕೊಂಡ್ಬಿಟ್ರೆ ಬೇಗ ವರ್ಕ್ ಮಾಡ್ಕೋಬೋದು. ಸೊ ಹಂಗಾಗಿ ಇದು ಬೇಕೇ ಬೇಕು. ಆಮೇಲೆ ಇದು ಚಿಕ್ಕದೊಂದು ಟಾಂಗ್ ತೊಗೊಂಡಿದ್ದೀನಿ. ಇದು ಅಡ್ವಾನ್ಸ್ ಲುಕ್ ಹೇರ್ ಸ್ಟೈಲ್ಗೆಲ್ಲ ಇದು ಯೂಸ್ ಆಗುತ್ತೆ. ಸೊ ಹಂಗಾಗಿ ಇದು ಒಂದು ನಾನು ತೊಗೊಂಡಿದ್ದೀನಿ. ನಮಗೆ ಒಟ್ಟು ಟೋಟಲಾಗಿ 4 ಬೇಕು. ದೆನ್ ಸ್ಟ್ರೈಟ್ನರ್ ಒಂದು, ದಿಸ್ ಒನ್ ಸ್ಟ್ರೈಟ್ನರ್ ಒಂದು. ಸ್ಟ್ರೈಟ್ನರ್ ಆ್ಯಕ್ಚುಲಿ ನಾನೊಂದು ಹೋಟೆಲಲ್ಲಿ ವರ್ಕ್ ಇತ್ತು, ಹೋದಾಗ ಅಲ್ಲಿ ಐಕಾನಿಕ್ದು ಸ್ಟ್ರೈಟ್ನರು ಕಳ್ಕೊಂಬಿಟ್ಟೆ. ಅದು 5,500 ಏನೋ ಕೊಟ್ಟಿದ್ದೆ, ಹೋಗ್ಬಿಡ್ತು. ಹಿಂಗೆ ಆಗುತ್ತೆ. ಸೊ ಹಂಗಾಗಿ ನಂದು ಓನ್ ಇತ್ತು, ಅದೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ತೊಗೋಬೇಕು ಹೊಸದು. ಇದು ಫಿಲಿಪ್ಸು, ಬಟ್ ಇವೆಲ್ಲ ಐಕಾನಿಕ್ಕು. ಮಿನಿಮಮ್ ನಮಗೆಲ್ಲ ಅಂದ್ರೂ 5 ಮಷಿನ್ಸ್ ಬೇಕೇ ಬೇಕು. ಒಂದು ಕ್ರಿಂಪರು, ಟಾಂಗು, ಚಿಕ್ಕದು ಹೇರ್ ಕರ್ಲರು, ಆಮೇಲೆ ಇದು ಒಂದು ಸ್ಟ್ರೈಟ್ನರ್ ಒಂದು, ಹೇರ್ ಡ್ರೈಯರ್ ಒಂದು. ಇದೆಲ್ಲ ಮೇನ್ ಕಂಪಲ್ಸರಿ, ಇವೆಲ್ಲ ಬೇಕೇ ಬೇಕು. ದೆನ್ ಆಮೇಲೆ ಹೇರ್ಗೆ ಮಸ್ಟ್ ಆ್ಯಂಡ್ ಶುಡ್ ಕ್ರೊಕೊಡೈಲ್ ಕ್ಲಿಪ್ ತೊಗೊಳ್ಳಿ. ಕ್ರೊಕೊಡೈಲ್ ಕ್ಲಿಪ್ ಬೆಸ್ಟು, ಚೆನ್ನಾಗಿ ಕೂರುತ್ತೆ. ಇಫ್ ಇನ್ ಕೇಸ್ ಅದು ಇಲ್ಲ ಅಂದರೆ ಇದೂ ಓಕೆ. ಈ ಥರ ಬರುತ್ತೆ ಸ್ಟೀಲ್ದು, ಈ ಥರನೂ ತೊಗೋಬೋದು. ಹೇರ್ಗೆ ಹಾಕೋಕ್ಕೆ ಇದನ್ನು ತೊಗೋಬೋದು. ಕ್ರೊಕೊಡೈಲ್ ಕ್ಲಿಪ್ ಎರಡೂ ಯೂಸ್ ಮಾಡ್ಬೋದು. ನಾನು ಎರಡೂ ಎತ್ತಿಟ್ಕೊಂಡಿರ್ತೀನಿ. ಡಿಪೆಂಡ್ಸ್, ಅಲ್ಲಿ ಏನಾರು ಇದು ಸಮ್ಟೈಮ್ಸ್ ಏನಾರು ಹೋದರೆ ಇದು ಯೂಸ್ ಆಗುತ್ತೆ ಅಂತ. ಸೊ ಹಂಗಾಗಿ ಇದು ಇಟ್ಕೊಂಡಿದ್ದೀನಿ. ದೆನ್ ಇದು ಸುಜಾತ ಇಯರ್ ಪಿನ್ಸು, ಇದು ಬೇಕು, ಕಂಪಲ್ಸರಿ ಬೇಕು. ಇವೆಲ್ಲ ನಾನು ಫುಲ್ಲೆಲ್ಲ ಅಲ್ಲಿ ತಗೊಂಡು ಕೂತ್ಕೊಳಕ್ಕಾಗಲ್ಲ ಅಂಥೇಳಿ ಇವೆಲ್ಲ ಈ ಥರ ಒಂದು ಬಾಕ್ಸಲ್ಲಿ ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಇಯರ್ ಪಿನ್ಸು, ಸುಜಾತ ಇಯರ್ ಪಿನ್ನು. ದೆನ್ ನೆಕ್ಸ್ಟ್ ಪ್ಯಾಡಲ್ ಬ್ರಷ್ ಬೇಕೇ ಬೇಕು, ಕಂಪಲ್ಸರಿ. ಪ್ಯಾಡಲ್ ಬ್ರಷ್ ಒಂದು ಇಟ್ಕೊಳ್ಳಿ. ದೆನ್ ಆಮೇಲೆ ಯು ಪಿನ್ಸ್. ಈ ಥರ ಬಾಕ್ಸ್ ಇಟ್ಕೊತೀನಿ ನಾನು. ಈ ಥರ ಬಾಕ್ಸಲ್ಲಿ ಎಲ್ಲ ಹಾಕೋತೀನಿ. ಒಂದರಲ್ಲಿ ಸುಜಾತ ಪಿನ್ನು, ಒಂದಲ್ಲಿ ಯು ಪಿನ್ನು, ಆಮೇಲೆ ಇನ್ವಿಸಿಬಲ್ ಪಿನ್ಸ್ ಅಂತ ಬರುತ್ತೆ ಚಿಕ್ಕದಾಗಿ, ಅದು ತೊಗೊಳ್ಳಿ. ಇದರಲ್ಲಿ ನಿಮ್ಮ ಬೀಡ್ಸ್ ಅದೇನಾದ್ರು ಹಾಕಿ ಹೇರ್ಗೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಅಡ್ವಾನ್ಸ್ ಹೇರ್ ಸ್ಟೈಲ್ಗೂ ಇದು ಯೂಸ್ ಆಗುತ್ತೆ. ದೆನ್ ಪಿನ್ಸ್, ಸ್ಯಾರಿ ಪಿನ್ಸ್ ಆ್ಯಂಡ್ ಇದು ರಬ್ಬರ್ ಬ್ಯಾಂಡ್, ಚಿಕ್ಕದು ಬ್ಲ್ಯಾಕ್ ಕಲರ್ ರಬ್ಬರ್ ಬ್ಯಾಂಡ್ ಇಟ್ಕೊಂಡಿದ್ದೀನಿ. ದೆನ್ ಕೊಂಬ್, ಟೇಲ್ ಕೊಂಬ್, ದೆನ್ ಥ್ರೆಡ್ ಆ್ಯಂಡ್ ಸೀಸರ್ ಬೇಕು, ಕಂಪಲ್ಸರಿ ಬೇಕು. ಆ್ಯಂಡ್ ನಿಡಲ್ ಬೇಕು.
ನಾನು ಈ ಥರ ಇದೇನೋ ಹೊಸ ಟೈಪ್ ಬಂದಿತ್ತು, ಈ ಥರ ತೊಗೊಂಡೆ. ಇದು ಚೆನ್ನಾಗಿದೆ, ಬೇಗ ಹೋಗುತ್ತೆ ದಾರ. ಇದರಲ್ಲಿ ಮಾಂಗ್ ಟೀಕ ಎಲ್ಲ ಹಾಕೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಸೊ ಈ ಥರ ತೊಗೊಂಡ್ರೆ ಒಳ್ಳೆಯದು. ನೋಡಿ ಈ ಥರ ಬರುತ್ತೆ, ತಗೊಳ್ಳಿ, ಹೆಲ್ಪ್ ಆಗುತ್ತೆ. ಇಷ್ಟು. ಆಮೇಲೆ ಬೀಡ್ಸು ಈ ಥರ ಇದೆಲ್ಲ ಬೇಕು. ಈ ಥರ ಎಲ್ಲ ಇಟ್ಕೊಳ್ಳಿ. ಹೇರ್ಗೆ ಅವ್ರು ಏನಾದ್ರು ಬೇರೆ ಥರ ಲುಕ್ ಕೇಳಿದ್ರೆ ಹೆಲ್ಪ್ ಆಗುತ್ತೆ. ನಿಮ್ಮ ಹತ್ರ ಇರೋಂಗಿರಬೇಕು. ಅವ್ರ ಹತ್ರ ಇದ್ದರೆ ಓಕೆ, ಇಲ್ಲಾಂದರೆ ಅವ್ರು ನಮ್ಮ ಹತ್ರ ಬೈ ಮಾಡ್ಬೋದು, ಮಾಡ್ತಾರೆ. ಎಕ್ಸ್ಟ್ರಾ ಎತ್ತಿಟ್ಕೊಂಡ್ರೆ. ದೆನ್ ಇದೊಂದು ಕೂಂಬಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಆಮೇಲೆ ಹೇರ್ ಸ್ಟೈಲ್ಗೆ ಯಾವತ್ತೂ ಎಕ್ಸ್ಟ್ರಾ ಡೋನಟ್ ಇಟ್ಕೊಂಡು ಹೋಗಿ. ಸಮ್ಟೈಮ್ಸ್ ಕಸ್ಟಮರ್ ಹತ್ರ ಇರೋಲ್ಲ, ಕ್ಲೈಂಟ್ಸ್ ಹತ್ರ ಇರೋಂಗಿಲ್ಲ. ಸೊ ಹಂಗಾಗಿ ಸ್ಮಾಲ್ ಸೈಜು ಬಿಗ್ ಸೈಜು ಎರಡೂ ಇದೆ ಎತ್ತಿಟ್ಕೊಳ್ಳಿ. ಯಾಕಂದರೆ ಕ್ಲೈಂಟ್ಸ್ಗೆ ಹೇರು ಕಡಿಮೆ ಇರುತ್ತೆ, ಒಬ್ಬೊಬ್ರಿಗೆ ಜಾಸ್ತಿ ಇರುತ್ತೆ. ಹೇರ್ ನೋಡಿಕೊಂಡು ನೀವು ಡೋನಟ್ನ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ನಾನೊಂದು ಮ್ಯಾಕ್ಸಿಮಮ್ ಅಂದರೆ ಒಂದು 8-10 ಅಂತೂ ಇಟ್ಕೊಂಡು ಹೋಗ್ತೀನಿ. ಯಾಕಂದರೆ ಭಾಳ ಕ್ಲೈಂಟ್ಸ್ ಇದ್ದರೆ, ನಾನ್ ಬ್ರೈಡಲ್ಸ್ ಕ್ಲೈಂಟ್ಸ್ ಜಾಸ್ತಿ ಇದ್ದರೆ, ಸೊ ನಾನು ಒಂದು 8-10 ಅಂತೂ ಇಟ್ಕೊಂಡು ಹೋಗ್ತೀನಿ. ಬ್ರೈಡಲ್ಗೆ ಇದ್ದರೆ ಇದು ಒಂದು ಈ ಥರ ಎಲ್ಲ ತೊಗೊಂಡು ಹೋಗಿ. ಬ್ರೈಡಲ್ಗೆ ಏನಾದ್ರು ಇನ್ ಕೇಸ್ ಕೇಳಿದರೆ ಇದು ಹೆಲ್ಪ್ ಆಗುತ್ತೆ. ಈ ಥರ ರಬ್ಬರ್ ಬ್ಯಾಂಡ್ ಬರುತ್ತೆ, ಈ ಥರ ಬಾಕ್ಸಲ್ಲೂ ಬರುತ್ತೆ, ಸಪ್ರೇಟ್ ಪೌಚಲ್ಲೂ ಸಿಗುತ್ತೆ. ಆಮೇಲೆ ಇದು ಕರ್ಲ್, ಹೇರ್ ಕರ್ಲರು, ಹೈಲೈಟರ್ ಸಿಗುತ್ತೆ. ಹೈಲೈಟ್ ಇರೋದು ತೊಗೋಬೋದು, ಡಿಪೆಂಡ್ಸ್ ಕ್ಲೈಂಟ್ಸ್ ಯಾವ್ದು ಕೇಳ್ತಾರೆ ಅದು. ನಿಮ್ಮ ಹತ್ರ 2 ಕಲರ್ ಇರಲಿ, ಬ್ಲ್ಯಾಕು ಇರಲಿ, ಈ ಥರ ಹೈಲೈಟ್ ಇರೋ ಕಲರ್ಸ್, ಈ ಥರ ಹೈಲೈಟ್ ಕಲರ್ಸು ಇದ್ರೂ ಚೆನ್ನಾಗಿರುತ್ತೆ. ಇವು ನಿಮ್ಮ ಹತ್ರ ಇರಬೇಕು. ಯಾಕಂದರೆ ಬೈ ಚಾನ್ಸ್ ಅವ್ರ ಹತ್ರ ಇಲ್ಲ ಅಂದರೆ ನೀವು ಎತ್ತಿಟ್ಕೊಂಡು ಹೋದರೆ ಅಲ್ಲಿ ನೀವು ಅವ್ರು ಬೈ ಮಾಡಿದರೆ ಅದು ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಈ ಥರ ನೀವು ಒಂದಿಷ್ಟು ಎಕ್ಸ್ಟ್ರಾ ತೊಗೊಂಬಂದು ಇಟ್ಕೋಬೋದು ಮನೇಲಿ. ನಾನು ತೊಗೊಂಬಂದು ಇಟ್ಕೊಂಡಿರ್ತೀನಿ, ಒಂದು 10 ಪೀಸ್ ತೊಗೊಂಬಂದು ಇಟ್ಕೊಂಡ್ಬಿಡ್ತೀನಿ ನಾನು. ಆಮೇಲೆ ಚೌರಿ ಅಂತೂ ಇರಬೇಕು. ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿದೆ ತೊಗೊಂಬನ್ನಿ. ಯಾಕಂದರೆ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನೋಡಿ, ಇಷ್ಟು ಲೆಂತ್ ಇದೆ, ದಪ್ಪ ಇದೆ. ಸೊ ಈ ಥರ ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿ ತಂದರೆ ನಾವು ಯಾವ ಥರ ಬೇಕಾದರೂ ಹೇರ್ ಸ್ಟೈಲ್ ಮಾಡ್ಬೋದು ಈ ಥರ. ಸೊ ಹಂಗಾಗಿ ಅದು ನಂಬರ್ ಇರುತ್ತೆ. ಇದು ನಂಬರ್ ಬಂದುಬಿಟ್ಟು ಚೌರಿದು 50 ನಂಬರ್ ಚೌರಿದು. ಅದು ಈ ಥರ ನಂಬರ್ ತೊಗೊಂಬನ್ನಿ, ಚೆನ್ನಾಗಿರುತ್ತೆ. ನೋಡಿಕೊಂಡು ಹಾಕಬೇಕು. ಇವಾಗ ಕ್ಲೈಂಟ್ಸ್ ಗಿಡ್ಡಿದ್ದರೆ, ಸ್ವಲ್ಪ ಚಿಕ್ಕದು ಬೇಕು, ಅಥವಾ ಹೈಟ್ ಇದ್ದಾರೆ, ಸ್ವಲ್ಪ ಪರ್ಸ್ನಾಲಿಟಿ ಚೆನ್ನಾಗಿದ್ದಾರೆ ಅಂದರೆ ಸ್ವಲ್ಪ ಈ ಥರ 50 ನಂಬರ್ ಇರೋದು, ಬ್ರಾಡಾಗಿರೋದು ಚೌರಿನ ಯೂಸ್ ಮಾಡಿ. ಇದು ಬೇಡ, ಇದು ನೋಡಿ, ಈ ಥರ ಪಿನ್ ಬಾಕ್ಸ್ ತೊಗೊಂಬಂದು ಇಟ್ಕೊಂಡ್ಬಿಟ್ರೆ ನಮ್ಗೆ ವರ್ಷಾನುಗಟ್ಟಲೆ ಆಗುತ್ತೆ. ಆ ಥರ ಹೋಲ್ಸೇಲಲ್ಲಿ ತೊಗೊಂಬಂದು ಇಟ್ಕೊಂಡ್ರೆ ಒಳ್ಳೆಯದು. ಮತ್ತು ಈ ಥರ ಹೇರ್ದು ನಾನು ಎತ್ತಿಟ್ಕೊಂಡ್ಬಿಡ್ತೀನಿ, ತೊಗೋತೀನಿ. ಈ ಥರ ಅಲ್ಲಿ ಕ್ಲೈಂಟ್ಸ್ ಏನಾದರೂ ಕೇಳಿದರೆ ಅಲ್ಲಿ ಅವ್ರಿಗೆ ನಾನು ಅಲ್ಲಿ ಕೊಡ್ತೀನಿ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀನಿ. ಈ ಥರ ನೀವು ಮಾಡ್ಬೋದು, ಹೆಲ್ಪ್ ಆಗುತ್ತೆ ನೋಡಿ. ಆಮೇಲೆ ಈ ಥರ ಉಲ್ಲನ್ ಇದೆ, ಇದನ್ನು ಯೂಸ್ ಮಾಡ್ಬೋದು. ಅಥವಾ ಈ ಥರ ಥ್ರೆಡ್ಡು ಯೂಸ್ ಮಾಡ್ಬೋದು. ನಾನು ಎರಡೂ ಎತ್ತಿಟ್ಕೊಂಡಿರ್ತೀನಿ, ಯಾವ್ದು ಕಂಫರ್ಟೇಬಲ್ ಇರುತ್ತೋ ಅದನ್ನೇ ಯೂಸ್ ಮಾಡ್ತೀನಿ. ಸೊ ನೋಡಿ, ಇದು ಅಂದ್ರೂ ಬೇಗ ಹೋಗುತ್ತೆ ಈ ನೀಡಲಲ್ಲಿ. ನೋಡಿ, ಇದೂ ಹೋಗುತ್ತೆ. ಸೊ ಯಾವುದಾದ್ರೂ ಯೂಸ್ ಮಾಡಿ. ಈ ಥರ ಹೊಂದ್ಕೊಂಬಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಏನಾದ್ರು ಹೇರ್ ಸ್ಟೈಲ್ಗೆ ಈ ಥರ ಸೈಡು ಲೈನ್ಸ್ ಮಾಡೋಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಇದು ಅಷ್ಟೇ, ಲೈನ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನೇ ತೊಗೋಬೋದು, ಅದು ಬೇಡ. ಇದಿಷ್ಟು ನಾವು ಹೇರ್ ಕಿಟ್ಗೆ ನಾವು ತಗೋತೀವಿ. ಆಮೇಲೆ ಸ್ಯಾರಿಗೆ ಕಂಪಲ್ಸರಿ ಏನೇನು ಬೇಕಂದ್ರೆ ಐರನ್ ಬಾಕ್ಸ್ ಒಂದು ಬೇಕು, ಆಮೇಲೆ ಸ್ಟ್ರೈಟ್ನರ್ ಇರಬೇಕು, ದೆನ್ ಪಿನ್ಸ್ ಇಷ್ಟಿದ್ರೆ ಸಾಕು.
ಅಥವಾ ಹಿಂಗೆ ಸ್ವಲ್ಪ ಡಬಲ್ ಟೇಪ್ಸ್ ಎಲ್ಲ ಇರಬೇಕು. ಸ್ಯಾರಿ ಏನಾದ್ರು ಕಂಫರ್ಟೇಬಲ್ ಅಂದರೆ ಹಾಕ್ಬೋದು. ಇಷ್ಟು ಸ್ಯಾರಿಗೆ ಬೇಕಾಗಿರೋದು. ಹೇರ್ಗೆ ಇಷ್ಟು ಕಂಪಲ್ಸರಿ ಬೇಕೇ ಬೇಕು. ಇದರಲ್ಲಿ ಒಂದು ಐಟಮ್ ಇಲ್ಲ ಅಂದ್ರೂ ಸ್ವಲ್ಪ ಕಷ್ಟ. ಒಂದು ಸ್ಪ್ರೇ ಇಲ್ಲ ಅಂದರೆ ಹೇರ್ ಸ್ಟೈಲ್ ಸರಿ ಕೂರಲ್ಲ. ಸೊ ಹಂಗಾಗಿ ಎಲ್ಲ ಇಟ್ಕೋಬೇಕು. ಈ ಥರ ಒಂದು ಇದು ಬನಾನದ್ದು ಹೇರ್ ಸ್ಟೈಲ್ ಹಾಕೋಕ್ಕೆ ಈ ಥರ ಬೆಂಡ್ ಮಾಡಿ ಹಾಕ್ಬೋದು, ಸ್ಟ್ರೈಟಾಗಿ ಟರ್ನ್ ಮಾಡಿನೂ ಹಾಕ್ಬೋದು. ಈ ಥರನೂ ಒಂದು ಎತ್ತಿಟ್ಕೋಬೋದು. ಇಷ್ಟೆಲ್ಲ ಕಂಪಲ್ಸರಿ ನಮ್ಮ ಹೇರ್ ಸ್ಟೈಲ್ ಕಿಟ್ಟಲ್ಲಿ ಇರಲೇಬೇಕು. ಬೀಡ್ಸ್ ಎಲ್ಲ ಪರ್ಚೇಸ್ ಮಾಡ್ಬೋದು ನೀವು. ಬೀಡ್ಸ್ ಎಲ್ಲ ಸಪ್ರೇಟಾಗಿ ಕುಚ್ಚೆಲ್ಲ ಸಿಗುತ್ತೆ, ಅದೆಲ್ಲ ತೊಗೋಬೋದು. ಗೋಲ್ಡು, ಸ್ಟೋನ್ಸು ಎಲ್ಲ ಆ ಥರ ಸಿಗುತ್ತೆ. ಆಮೇಲೆ ಇದು ನೆಟ್, ಹೇರ್ ನೆಟ್, ಇದು ಹೇರ್ ನೆಟ್ ಇಷ್ಟು ನೋಡಿ. ಸಿಂಪಲ್ಲಾಗಿ ಇವಾಗ ಸ್ವಲ್ಪ ಏಜ್ ಆದವ್ರು ಕೇಳ್ತಾರಲ್ವ, ಆ ಥರ ಅವ್ರಿಗೆ ಹಾಕೋಕ್ಕೆ ಇದು ಚೆನ್ನಾಗಿರುತ್ತೆ. ಇದು ನೆಟ್ ಹಾಕ್ಬಿಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಒಂದು ಎತ್ತಿಟ್ಕೊಳ್ಳಿ. ಇದೊಂದು ನೆಟ್ ಒಂದು ಎತ್ತಿಟ್ಕೊಳ್ಳಿ, ಹೆಲ್ಪ್ ಆಗುತ್ತೆ. ಇದು ನೆಟ್ಸ್ ಆಯಿತು, ಎಲ್ಲ ಆಯಿತು. ಇಷ್ಟು ಕಂಪಲ್ಸರಿ ಬೇಕೇ ಬೇಕು. ನಾಳೆ ಬೆಳಿಗ್ಗೆ ನನಗೆ ಒಂದು ಬುಕ್ಕಿಂಗ್ ಇದೆ ಪ್ಯಾಲೇಸ್ ಗ್ರೌಂಡಲ್ಲಿ. ಸೊ ನಾನು ಹೋಗ್ತಾ ಇದ್ದೀನಿ. ಸೊ ಹಂಗಾಗಿ ನಾನು ಏನೇನು ಎತ್ತಿಟ್ಕೋಬೇಕು ಅಂತ ಸ್ವಲ್ಪ ನಿಮಗೂ ಸ್ವಲ್ಪ ಹೇಳಿದ್ರಾಯಿತು ಅಂತ ಸೊ ನಾನು ಈ ವಿಡಿಯೋ ಮಾಡಿದೆ. ನೋಡಿ, ನಾನು ಇವಾಗ ಟಾಂಗ್ ಇಟ್ಕೋತಾ ಇದ್ದೀನಿ. This one crimper, this one tong, straightener, dryer, mousse spray, this one Bee Blunt ಅವ್ರದ್ದು hair protection spray, this one tap hair long elastic, this is shine spray, then combs one, this one paddle brush, ಡೋನಟ್ಸ್. ನಾನ್ ಬ್ರೈಡಲ್ಸ್ ಇದ್ದಾರೆ, ಎಲ್ಲರೂ ತುಂಬ ಜನ ಇದ್ದಾರೆ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಇಟ್ಕೊತಾ ಇದ್ದೀನಿ. 4 ನಾನ್ ಬ್ರೈಡಲ್ಸ್ ಇದ್ದಾಗ ಇದು ಜಾಸ್ತಿ ಹೋಗುತ್ತೆ. ಕೇಳ್ತಾರೆ ಈ ಥರ ಇದಾವ ಅಂಥೇಳಿ. ಸೊ ಹಂಗಾಗಿ ಇವನ್ನ ಎತ್ತಿಟ್ಕೊಳೋದು ಬೆಸ್ಟು. ಯಾಕಂದರೆ ಸ್ವಲ್ಪ ಏನೋ ಒಂದು ಸ್ವಲ್ಪ ನಮಗೆ ಪ್ರಾಫಿಟ್ ಆಗುತ್ತೆ ಅಂತ ಹೇಳಿ, ಸ್ವಲ್ಪ ತೊಗೊಂಡಿದ್ದ ರೇಟ್ಗಿಂತ ಒಂದು 50 ರೂಪಾಯಿ ಜಾಸ್ತಿ ಕೊಟ್ಟರೆ ನಮಗೂ ಹೆಲ್ಪ್ ಆಗುತ್ತೆ ಅಂತ. ಸೊ ಹಂಗಾಗಿ ನಾನು ಇದನ್ನು ಕಂಪಲ್ಸರಿ ಇದು ಎತ್ತಿಟ್ಕೊತೀನಿ. ನಾನ್ ಬ್ರೈಡಲ್ಸ್ ಇದ್ದಾಗ ಸ್ವಲ್ಪ ಜಾಸ್ತಿ ಏರ್ ಪಿನ್ಸು ಜಾಸ್ತಿ ತೊಗೋಬೇಕು. ಸೊ ಹಂಗಾಗಿ ಸ್ವಲ್ಪ ನಾನು ಸಪ್ರೇಟಾಗಿ ಅದೊಂದು ಬಾಕ್ಸ್ ಮಾಡ್ಕೋತೀನಿ. ಆಮೇಲೆ ಹೋಗುವಾಗ ಸ್ವಲ್ಪ ಇಷ್ಟು ಪಿನ್ಸ್ ಎಲ್ಲ ಸಪ್ರೇಟ್ ಹಾಕೋತೀನಿ. ಯೂಶಲಿ ಮುಹೂರ್ತಕ್ಕೆ ಯಾರು ಕರ್ಲ್ಸ್ ಕೇಳಲ್ಲ. ಸೊ ಹಂಗಾಗಿ ಎಲ್ಲರೂ ಹೇಳಿದ್ದಾರೆ ಡೋನಟ್ಟೇ ಹಾಕಿ ಅಂತ. ಸೊ ಹಂಗಾಗಿ ಇದು ಇಟ್ಕೊಳಲ್ಲ ನಾನು. ಇದೊಂದು ಜಡೆ ಇಟ್ಕೊತೀನಿ, ಯಾಕಂದರೆ ಕೇಳ್ಬೋದು, ಹೇಳಕ್ಕೆ ಬರಲ್ಲ. ಮುಹೂರ್ತ ಟೈಮಲ್ಲಿ ಜಡ ಎಲ್ಲ ಹಾಕಿಸ್ಕೊತಾರಲ್ವ. ಸೊ ಹಂಗಾಗಿ ಇದು 1-2 ಬಾಕ್ಸ್ ಇಟ್ಕೊತೀನಿ ಅಷ್ಟೇ. ದಿಸ್ ಈಸ್ ಡಬಲ್ ಟೇಪು. ಇದು ಸ್ಯಾರಿಗೆ, ಬ್ಲೌಸ್ಗೆ, ಆಮೇಲೆ ಜ್ಯುವೆಲ್ಲರಿ ಹಾಕ್ತೀವಲ್ವ, ಶೇಕ್ ಆಗಬಾರ್ದು ಅಂತ. ಸೊ ಈ ಥರ ನಾವು ಯೂಸ್ ಮಾಡಬೇಕು. ಸೊ ಇದೊಂದು ನಿಮ್ಮ ಕಿಟ್ಟಲ್ಲಿ ಕಂಪಲ್ಸರಿ ಇರಲೇಬೇಕು. ಅಗಸ್ತ್ಯ ಬಾಯಿಲಿ, ಅದ್ರೊಳಗೆ ಏರ್ ಪಿನ್ಸ್ ಕೊಡೋಣ ಬಾಕ್ಸ್ ಇದೆ. ಸುಜಾತ ಇಲ್ಲಿ ಹೆಸರು ಐತೆ, ರೆಡ್ ಕಲರ್. ಹಾಂ, ಅದೇ ಕೊಡು. ಇದು ನಾನು ಒಂದು ಬಾಕ್ಸ್ ತರಿಸ್ಬಿಡ್ತೀನಿ. ನನಗೆ ತುಂಬ ದಿನ ಆಗುತ್ತೆ. ಇದು ಡಿಪೆಂಡ್ಸು, ಕ್ಲೈಂಟ್ಸ್ ಜಾಸ್ತಿ ಬಂದರೆ ಬೇಗ ಖಾಲಿ ಆಗುತ್ತೆ, ಇಲ್ಲಾಂದರೆ ಹಾಗೆ ಇರುತ್ತೆ. ಹಾಗೆ ಒಂದಿಷ್ಟು ತಕ್ಕೊಂಡು ನಾವು ಇಟ್ಕೊಂಡ್ಬಿಡ್ಬೇಕು. ಯಾಕಂದರೆ ಅಲ್ಲಿ ತೆಗಿಯೋಕ್ಕಾಗಲ್ಲ, ಟೈಮ್ ಇರಲ್ಲ. ಸೊ ಹಂಗಾಗಿ ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ, ತಕ್ಕೊಂಡ್ಬಿಡ್ತೀನಿ ನಾನು, ಬೇಗ ಆಗಿಬಿಡುತ್ತೆ. ಸೊ ಹಂಗಾಗಿ ಈ ಥರ ಮಾಡೋದು ಬೆಸ್ಟ್. ಅಲ್ಲಿ ಹೋಗಿ ಮಾಡೋಕ್ಕಾಗಲ್ಲ. ಹಾಗಾಗಿ ನನ್ನ ಹತ್ರ ಈಗ ಪಿನ್ ಇದೆ, ಇದಿದೆ, ರಬ್ಬರ್ ಬ್ಯಾಂಡ್ ಇದೆ. ಆದರೂ ನಾನು ಒಂದು ಬಾಕ್ಸ್ ಎಕ್ಸ್ಟ್ರಾ ಎತ್ತಿಟ್ಕೊಂಡಿದ್ದೀನಿ. ಇದೆಲ್ಲ ಇದೆ. ಓಕೆ,
ದಿಸ್ ಇನ್ವಿಸಿಬಲ್ ಪೆನ್ಸ್ ಇಲ್ಲ, ಇನ್ವಿಸಿಬಲ್ ಪೆನ್ಸ್. ಇನ್ವಿಸಿಬಲ್ ಪಿನ್ಸು ಇದೆಲ್ಲ ಇಟ್ಕೊಂಡ್ರೆ ಆಯಿತು. ಐರನ್ ಬಾಕ್ಸ್ ಒಂದು ಇಟ್ಕೋಬೇಕು. ನನಗೆ ನಾಳೆ ಬೆಳಿಗ್ಗೆ 5 o'clock ಅಲ್ಲಿರೋಕ್ಕೆ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದೇಳಬೇಕು. ಎದ್ಬಿಟ್ಟು ಫ್ರೆಶಪ್ ಆಗಿ ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ನಾನು ಒಂದು 4:30 ಹೋಗಬೇಕು. ಟ್ರಾಫಿಕ್ ಇರಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಾನು ಇದು ಪ್ಯಾಲೇಸ್ ಗ್ರೌಂಡಲ್ಲಿ ಇರ್ತೀನಿ. ಮುಹೂರ್ತ ಅಲ್ವಾ, ಬೇಗ ಮುಗಿಯುತ್ತೆ. ಒಂದು 10 ಗಂಟೆ 11 ಗಂಟೆಲೇ ಮನೇಲಿ ಇರ್ತೀನಿ. ಸೊ ಹಂಗಾಗಿ ನಿಮಗೂ ಸ್ವಲ್ಪ ಐಡಿಯಾ ಬರುತ್ತೆ ಎತ್ತಿಟ್ಕೊಳೋದೇನು ಅಂತ ಹೇಳಿ ಅಂತ. ಸೊ ಒಂದು ವಿಡಿಯೋ ಮಾಡಿದ್ದೀನಿ. ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಏನಾದರೂ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.